ಬೇಗ ಬಾ. ಏನೇ ಗುಲಾಬಿ, ಯಾಕೆ ಹಿಂಗ್ ಬ್ಯಾಗ್ ಹಿಡ್ಕೊಂಡು ನಿಂತಿದ್ಯಾ? ಎಲ್ಲಿಗೆ ಹೋಗ್ತೀಯಾ? ಅಯ್ಯೋ ಅಕ್ಕ, ನನ್ನ ಗಂಡ ಹೇಳ್ ಕಳ್ಸಿದಾರೆ. ಏನೋ ನನ್ನ ಮಗುಗೇನೋ ಮತ್ತೆ ಹುಷಾರಿಲ್ದಂಗೆ ಆಗೈತಂತೆ, ಬೇಗ ಬಾ ಅಂತನ ಹೇಳ್ ಕಳ್ಸಿದ್ರು. ಅದಕ್ಕೆ ಊರಿಗೆ ಹೋಗ್ತಾ ಇದ್ದೀನಿ. ಹೌದಾ, ನಿಜನೇನೆ? ಏನಾಯ್ತಂತೆ ಪಾಪನಿಗೆ? ಏನೋ ಗೊತ್ತಿಲ್ಲ, ಜಲ್ದಿ ಬಾ ಅಂತನ ಹೇಳ್ ಕಳ್ಸ್ಯಾರೆ. ಅದಕ್ಕೆ ಹೋಗ್ತೀನಿ. ಇನ್ನೇನು ಅಜ್ಜಿ ಬಂದಿದಾರಲ್ಲ, ಅಜ್ಜಿನೇ ನೋಡ್ಕೊಂತಾರೆ. ನೀನು ಈಗೇನು ಚೆನ್ನಾಗಿದ್ಯಾ? ಈಗೇನು ಸುಸ್ತುಗಿಸ್ತು ಏನಿಲ್ಲ ಅಲ್ವಾ? ಅಜ್ಜಿನೇ ಇದಾರಲ್ವಾ, ನೋಡ್ಕೊಂತಾರೆ. ನಾನು ಮತ್ತೆ ಬರ್ತೀನೋ ಇಲ್ವೋ ಹೇಳಕ್ಕಾಗಲ್ಲ, ಯಾಕೆಂದ್ರೆ ನಮ್ಮ ಅತ್ತೆಗೂ ಜಾಸ್ತಿ ದಿನ ಎಲ್ಲ ಮಾಡ್ಕೊಂಡಿರಕ್ಕಾಗಲ್ಲ. ಅದಕ್ಕೋಸ್ಕರ. ಹೌದಾ ಅಲ್ವೇ, ಅದಕ್ಕೆ ನಾನು ಹೇಳಿದ್ದು ಪಾಪನು ಕರ್ಕೊಂಬ ಕರ್ಣನು ಇಲ್ಲಿಗೆ ಅಂತಾನ. ಇಲ್ಲಿಗೆ ಬಂದಿದ್ರೆ ಇಲ್ಲೇ ಇರ್ಬೋದಾಗಿತ್ತಾ ನೀನು? ಈಗ ನೋಡು ಮತ್ತೆ ಅಲ್ಲಿಗೆ ಹೋಗ್ಬೇಕು. ಅಯ್ಯೋ, ಅಜ್ಜಿಗೆ ಬೇರೆ ಅಡುಗೆ ಪಡ್ಗೆ ಮಾಡಕ್ಕೆ ಸರಿಯಾಗಿ ಕಣ್ ಬೇರೆ ಕಾಣಿಸಲ್ಲ. ಒಲೆಗೆ ಹೆಂಗ್ ಮಾಡುತ್ತೋ ಏನೋ ಗೊತ್ತಿಲ್ಲ. ನೀನು ಇದ್ದಿದ್ರೆ ಚೆನ್ನಾಗಿತ್ತು ಕಣೆ. ಇನ್ನೊಂದು 15 ದಿವಸ, ಒಂದು ತಿಂಗಳು ಇರ್ತೀನಿ ಅಂತ ಬಂದೆ, ಆಲೇನೆ ಒಂದು ವಾರ 10 ದಿವಸಕ್ಕೆ ಆಲೇನೆ ಓಡ್ತಾ ಇದೆಯಲ್ಲ ಊರಿಗೆ. ನಾನು ಒಂದು ತಿಂಗಳು ಇರೋಣ ಅಂತಾನೆ ಬಂದಿದ್ದು. ಅಜ್ಜಿ ಬರ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಆದರೆ ಈಗ ಹೆಂಗೂ ಬಂದಿದ್ದಾರಲ್ವಾ, ಅದು ಅಲ್ಲದೆ ನನ್ನ ಮಗನ ಬೇರೆ ಹುಷಾರಿಲ್ವಂತೆ. ನೋಡಿಕೊಂಡು ಸಾಧ್ಯ ಆದರೆ ಅವನು ಇಲ್ಲಿಗೆ ಕರ್ಕೊಬತ್ತೀನಿ. ಒಂದು 2 ದಿವಸ ಬಂದುಬಿಡ್ತೀನಿ ಅಕ್ಕ. ಸರಿ ಆಯಿತು. ಹೋಗಿ ಅವನಿಗೆ ಹುಷಾರಾದ್ಮೇಲೆ ಬಾ. ಅವನು ಕರ್ಕೊಂಬ. ನೀನು ಅವನ್ನ ಅಲ್ಲೇ ಬಿಟ್ಟು ಬರಬೇಡ. ಅವನು ಇಲ್ಲೇ ಇದ್ರೆ ನೀನು ಇಲ್ಲೇ ಇರ್ಬೋದಾಗಿತ್ತಾ? ನೋಡು, ಈಗ ಅಲ್ಲಿಗೂ ಹೋಗೋಕ್ಕಾಗಲ್ಲ, ಇಲ್ಲೂ ಇರೋಕ್ಕಾಗಲ್ಲ ಅಂತ ಅನ್ನಂಗಾಯ್ತು. ನೀನು ಹೋಗಿ ನಿನ್ನ ಮಗುನ ನೋಡ್ಕೊ. ನೀನೇನು ಚಿಂತೆ ಮಾಡಬೇಡ. ನಾನು ಇಲ್ಲೆಲ್ಲ ನಾ ಅಜ್ಜಿ ಐತಲ್ಲ, ಪರವಾಗಿಲ್ಲ. ಅಜ್ಜಿ ಎಲ್ಲ ಮಾಡಿತ್ತೈತೆ, ನಾನು ಹಂಗೆ ಸಹಾಯ ಮಾಡ್ತೀನಿ ಅಜ್ಜಿಗೆ. ಏನೇ ಜಿಲೇಬಿ, ಊರಿಗೆ ಹೊರಟೇನೆ? ಹ್ಞೂ ಅಜ್ಜಿ, ಊರಿಗೆ ಹೋಗ್ತಾ ಇದ್ದೀನಿ. ನನ್ನ ಮಗುಗೆ ಹುಷಾರಿಲ್ವಂತೆ, ಬಾ ಅಂತಾನ ಹೇಳ್ ಕಳ್ಸಿದ್ರು ನನ್ನ ಗಂಡ. ಅದಕ್ಕೆ ಹೋಗ್ತೀನಿ. ಅಕ್ಕಯ್ಯನ ಮತ್ತೆ ಅಮ್ಮಣ್ಣಿನ ಚೆನ್ನಾಗಿ ನೋಡ್ಕೊ. ಅಡುಗೆ ಮಾಡಿಕ್ಕೋ, ಜಾಸ್ತಿ ಎಲ್ಗೂ ಹೋಗ್ಬೇಡ. ಹ್ಞೂ ಸರಿ ಸರಿ ಆಯ್ತು, ನಾನೆಲ್ಲ ಮಾಡಿಕ್ತೀನಿ ಬಿಡೆ. ನೀನೇನು ಚಿಂತೆ ಮಾಡಬೇಡ. ನಾನು ಬಂದಿದ್ದೀನಲ್ಲ, ನಾನು ನನ್ನ ಮೊಮ್ಮಗಳನ್ನ ನೋಡ್ಕೊಂಬಕ್ಕಂತಾನೆ ಬಂದಿದ್ದು. ನೀನು ಬಂದಿದ್ಯಾ ಅಂತ ನನಗೆ ಗೊತ್ತಿರಲಿಲ್ಲ. ಅವನನ್ನು ಪಾಪನ್ನು ಕರ್ಕೊಂಡು ಇಲ್ಲಿಗೆ ಬಾ. ನಾನು ನೋಡೇ ಇಲ್ಲ ಅವನ್ನ. ಸರಿ ಅಜ್ಜಿ ಆಯ್ತು, ಕರ್ಕೊಬತ್ತೀನಿ ಹೇಳು ಯಾವಾಗಾದ್ರೂ. ನೀನು ನನ್ನ ಹೆರಿಗೆ ಆದಾಗ ಬರಲೇ ಇಲ್ಲ ನಾನು ನೋಡಕ್ಕೆ. ಹೋಗು ನಿಮ್ಮ ಹುಡುಗಂಗೆ ಸೆನಕ್ಕಿಲ್ಲ ಅಂತೀಯ, ಹೋಗಿ ನೋಡ್ಕೆ ಅವನ್ನ. ಹುಷಾರು. ಸೆನಕ್ಕಾದ್ಮೇಲೆ ಕರ್ಕೊಂಬ. ಆಮೇಲೆ ನಾಳಿಕೆ ನಾಡ್ದು ಕರ್ಕೊಂಬಂದ್ಗಿಂದ್ಯಾ, ಸೆನಕ್ಕಾಗ್ಲಿ ಆಮೇಲೆ ಕರ್ಕೊಂಬ, ಗೊತ್ತಾತಾ? ಸರಿ ಅಜ್ಜಿ ಆಯ್ತು. ನೀನು ಬಂದಿರೋಕ್ಕೆ ತುಂಬಾ ಉಪಕಾರ ಆಗ್ತೈತೆ ನಮ್ಮ ಅಕ್ಕಯ್ಯಗೆ. ನಾನೇನಾದ್ರೂ ನಮ್ಮ ಮಗುಗೇನೋ ಹುಷಾರಿಲ್ಲ ಅಂದ್ರೆ ಹೆಂಗಪ್ಪ ಮಾಡೋದು ಅಂತ ಅನ್ಕೊಂತಿದ್ದೆ. ಹೆಂಗೋ ನೀನು ಬಂದಿದ್ದು ಒಳ್ಳೇದಾಯ್ತು ಅಜ್ಜಿ. ದೇವರೇ ನಿಮ್ಮನ್ನ ಇಲ್ಲಿ ಕಳಿಸಿದ್ದಾರೆ. ಇನ್ಮೇಲೆ ಇಲ್ಲೇ ಇರು, ಎಲ್ಗೂ ಹೋಗ್ಬೇಡ. ಹಂಗ ನೋಡೋಣಮ್ಮ. ಇಲ್ಲಿದ್ರೆ ನಿಮ್ಮ ಅಕ್ಕ ಯಾರಿಗೊತ್ತು ಅಂದರೆ ಅವರು ಪಾಪ ಮನೆ ಕೆಲಸ ಮಾಡ್ಕೊಂಡು ಹಂಗ ಜೀವನ ಮಾಡ್ತಾ ಇದ್ದಾವೆ ಎರಡೂ. ಚೆನ್ನಾಗಿರ್ಲಿ ಅವರು. ನಾನು ಇಲ್ಲಿದ್ದು ಯಾಕೆ ಅವರಿಗೆ ತೊಂದರೆ ಕೊಡೋದು? ಪೆಳ್ಳು ಒಂದಿಟ್ಟು ದೊಡ್ಡದಾಗಲಿ, 1 ತಿಂಗಳು 2 ತಿಂಗಳದು, ಆಮೇಲೆ ಹೋಗ್ತೀನಿ. ಅಯ್ಯೋ ಅಜ್ಜಿ, ನೀನು ಅಲ್ಲಿ ಹೋಗಿ ಏನು ಮಾಡ್ಬೇಕಾಗತ್ತೆ? ಒಬ್ಳೆ ಹೆಂಗಿರ್ತೀಯ? ಇಲ್ಲಿ ನನ್ನ ಮಗಳು ದೊಡ್ಡಳಾಗ್ತಾಳೆ, ಅವಳನ್ನ ಆಟ ಆಡ್ಸ್ಕೊಂಡು ಇಲ್ಲೇ ಇರುವಂತೆ. ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ, ಮನೆ ಕೆಲಸಕ್ಕೆ ಸಾಯಂಕಾಲ ಬರ್ತೀನಿ. ನೀನು ಆಟ ಆಡ್ಸ್ಕೊಂಡು ಇಲ್ಲೇ ಇರ್ಬೋದು. ನನಗೂ ಅನುಕೂಲ ಆಗುತ್ತೆ ಅಲ್ವಾ ಕೆಲ್ಸಕ್ಕೆ ಹೋಗೋಕ್ಕೆ. ಬೇಗನೆ ಒಂದು 6 ತಿಂಗಳು ಆಗ್ತಿದ್ದಂಗೆ ನಿನ್ನ ಹತ್ರ ಬಿಟ್ಟು ಹೋಗ್ಬೋದು, ಅಲ್ವಾ? ಹೌದಜ್ಜಿ, ನೀನು ಇಲ್ಲೇ ಇರು ಅಕ್ಕನ ಜೊತೆಗೆ. ಅಕ್ಕಗೆ ಯಾರು ಇಲ್ಲ, ಕಷ್ಟ ಸುಖ ಆದರೆ ಮಾವ ಇದ್ದಾರೆ, ಆದ್ರೂ ಮನೆಗೊಬ್ರು ದೊಡ್ಡವರಿದ್ದಂಗೆ ಆಗಲ್ವಲ್ಲ. ಹಂಗ ನೋಡೋಣಮ್ಮ. ಸರಿ, ನೀನು ಹೋಗು. ಮಾವನ ಬಂದ್ರು. ಮಾವ, ನಾನು ಊರಿಗೆ ಹೋಗ್ತಾ ಇದ್ದೀನಿ. ಯಾಕೆ ಜಿಲೇಬಿ ಊರಿಗೆ ಹೋಗ್ತಾ ಇದೆಯಾ? ಯಾಕೆ, ಏನಾಯ್ತು? ಇರು, ಇನ್ನೂ 1 ತಿಂಗಳ ತನಕ ಇರ್ತೀನಿ ಅಂತಿದ್ದೆ, ಯಾಕೆ ಇಷ್ಟು ಬೇಗ ಹೋಗ್ತಾ ಇದೆಯಾ? ನಿಮ್ಮ ಅಜ್ಜಿ ಏನೋ ಬೈತಾ? ಅವಜ್ಜಿ ಹಂಗೆ ಮತ್ತೀಗ ಎಲ್ಲಾನು ಬರೇ ಬೈಯೋದೇ ಆಗುತ್ತೆ. ನನ್ನಂತೂ ಮಕ ಕಂಡು ಸಾಕು ಏನಾನ ಒಂದು ವಿಷಯ ಇಟ್ಕೊಂಡು ಬೈದಿದ್ರೆ ಸಮಾಧಾನನೇ ಆಗಲ್ಲ ನಿಮ್ಮ ಅಜ್ಜಿಗೆ. ನೀನು ಹೋಗ್ಬೇಡ ಜಿಲೇಬಿ, ನಾನೆಲ್ಲ ಅಜ್ಜಿಗೆ ಹೇಳ್ತೀನಿ ಬಾ. ಅಯ್ಯೋ ಮಾವ, ಅಜ್ಜಿ ಏನು ಅಂದಿಲ್ಲ. ನನ್ನ ಮಗನಿಗೆ ಯಾಕೋ ಹುಷಾರಿಲ್ವಂತೆ, ಬಾ ಅಂತ ನಮ್ಮ ಮನೆಯವರು ಹೇಳ್ ಕಳ್ಸಿದ್ರು. ಅದಕ್ಕೆ ಹೋಗ್ತಾ ಇದ್ದೀನಿ. ಇನ್ನೇನು ಅಜ್ಜಿ ಐತಲ್ವಾ, ಅಜ್ಜಿನೇ ಅಡುಗೆ ಎಲ್ಲ ಮಾಡುತ್ತೆ. ನೀವು ಇದ್ದೀರಲ್ಲ, ನೋಡ್ಕೊಂತೀರ. ಅದಕ್ಕೆ ನಾನು ಹೋಗ್ತೀನಿ. ಇನ್ನೊಂದು 2 ದಿವಸ ಬಿಟ್ಟು ನನ್ನ ಮಗುಗೆ ಚೆನ್ನಾಗಾದ್ಮೇಲೆ ಒಂದ್ಸಲ ಬರ್ತೀನಿ ನೋಡ್ಕೊಂಡು ಹೋಗಕ್ಕೆ ಅಂತ. ಅಯ್ಯಯ್ಯೋ, ಆ ಮುದುಕಿ ಒಬ್ಬಳೇ ಈ ಜಿಲೇಬಿ ಇದ್ದಾಗ ಹೆಂಗ ಊಟ ತಿಂಡಿಗೆ ಹೆಂಗಾದ್ರೂ ತಗೊಂಬಂದಿಕ್ಕು ಅಂದರೆ ಇಕ್ತಿದ್ಲು. ಈಗ ಆ ಮುದುಕಿನ ಯಾರು ಕೇಳ್ತಾರೆ? ಈಗ ಉಂಬಕ್ಕಿಕ್ಕು ನೀರು ಕೊಡು ಅಂತಾನ ಎಲ್ಲದಕ್ಕೂ ಉಗಿತೈತೆ ಆ ಮುದುಕಿ. ಅಯ್ಯಯ್ಯೋ, ಜಿಲೇಬಿ ಹೆಂಗೋ ಇದ್ದಾಗ ನೆಮ್ಮದಿಯಾಗಿದ್ದೆ. ಈಗ ಇವಳು ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ. ಏನಪ್ಪ ಮಾಡೋದು ಈಗ? ನನಗೆ ಒಳ್ಳೆ ಪಜಿತಿ ಆಯ್ತಲ್ಲ. ಅಯ್ಯೋ, ಏನು ಮಾಮ ಹಂಗೆ ಯೋಚನೆ ಮಾಡ್ತಾ ಇದ್ದೀರಾ? ಅಕ್ಕನ ಚೆನ್ನಾಗಿ ನೋಡ್ಕೊಳ್ರಿ. ನಿಮ್ಮ ಮಗಳೂ ಅಷ್ಟೇನೆ, ಹೆಣ್ಣು ಹುಡುಗಿ ಅಂತ ತಾತ್ಸಾರ ಮಾಡಬೇಡ್ರಿ. ಯಾತನ ಬೇಕು ಅಂದಿದ್ದ ತಂದು ಕೊಡ್ರಿ ಮನೆಗೆ. ತರಕಾರಿ ಪರ್ಕಾರಿ, ಅಕ್ಕಿ, ರಾಗಿ, ಬೆಳಕಾಳು, ಬೆಲ್ಲ ಯಾತಾದ್ರೂ ತಗೊಂಬರ್ರಿ. ಅಯ್ಯೋ, ಅದೆಲ್ಲ ತತ್ತೀನಿ. ನೀನು ಇಲ್ಲೇ ಇರಮ್ಮ ಜಿಲೇಬಿ. ನಿಮ್ಮ ಅಜ್ಜಿ ಹತ್ರ ನನಗೆ ಎಣಗಕ್ಕಾಗಲ್ಲ.
ಅಯ್ಯೋ ಯಾಕೆ ಮಾವ ಹಂಗಂತೀರಾ ಅಜ್ಜಿ ಹೊರಟು ಒಂದಿಷ್ಟು ಆದ್ರೆ ಮನ್ಸು ತುಂಬಾ ಮೃದು ಸುಮ್ನೆ ಬೈತಿರ್ತಾರೆ ಅದಕ್ಕೆ ನೀನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಸುಮ್ನೆ ಇರು ಅಜ್ಜಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂತೈತೆ ನೀನ್ ಯಾಕೆ ಅಜ್ಜಿಗೆ ಎದ್ರಕಂತೀಯ ಅಯ್ಯಯ್ಯೋ ಬಂತಲ್ಲಪ್ಪ ಈ ಮುದುಕಿ. ಯಾಕೆ ಅಮ್ಮಯ್ಯ ಏನ್ ಮಾತಾಡ್ತಾ ಇದ್ದ ನಿಮ್ಮ ಮಾಮ ಏನಂತೆ ಊರಿಗೆ ಹೋಗೋದ್ ಬಿಟ್ಟು ಇಲ್ಲೇ ಇದ್ದೀಯ ಅಯ್ಯೋ ಅಜ್ಜಿ ಮಾವ ಊರಿಗೆ ಹೋಗ್ಬೇಡ ನೀನ್ ಇಲ್ಲೇ ಇರು ಅಂತ ಹೇಳ್ತಾ ಐತೆ ನಿಮಗೆ ಎದ್ರಕಂತ ಐತೆ ಮಾವ ನೀನ್ ಯಾಕೆ ಅಷ್ಟೊಂದು ಬೈತೀಯ ಬೈದಿದ್ರೆ ಮತ್ತೆ ಗಂಡಸ್ರು ನನ್ನ ಮಗ ನಾವು ಬುದ್ಧಿ ಕಲಿಯಲ್ಲ ಬೈದ್ರೆ ಮತ್ತೀಗ ಅವಕ್ಕೆ ಒಂದಿಟ್ಟು ತಲಿಯಕ್ಕೆ ಹೋಗೋದು ಅದಕ್ಕೆ ಬೈತೀನಿ ಅದಕ್ಕೆ ಯಾಕಂತೆ ಯಾಕೋ ತಿಪ್ಪೆ ಅದ್ಯಾಕೋ ಎದ್ರಿಕೆಂತೀಯ ನಾನು ಇದ್ದಂಗೆನೆ ನಿನ್ನ ನಾನ್ ಚೆನ್ನಾಗಿ ನೋಡ್ಕೊಂತೀನಿ ಸುಮ್ಮನಿರು ನಿನ್ನ ಹೆಂಡ್ತಿನೂ ನಿನ್ನ ಮಗಳು ಎಲ್ಲಾನು ನಾನ್ ಚೆನ್ನಾಗಿ ನೋಡ್ಕೊಂತೀನಿ ಪಾಪ ಮಗುಗೆ ಚೆನ್ನಾಗಿಲ್ವಂತೆ ಅವಳು ಹೋಗ್ಲಿ ನೀನೇನು ಎದ್ರಕಮಕ್ ಹೋಗ್ಬೇಡ ನಾನೇನು ಹುಲಿನ ಸಿಂಹನ ಎದ್ರಿಕೆಮಕ್ಕೆ ಅಯ್ಯಯ್ಯ ನೀನ್ ಎಂತ ಗಂಡಸ ಮಾರಯ್ಯ ನನ್ನಂತ ಅಜ್ಜಿಗೆ ಎದ್ರಕಮ ಅಂತಾನು. ಅಯ್ಯೋ ನಾನು ಬೇಕು ಅಂದರೆ ಗಂಡಸ್ರನ್ನ ಬೇಕಂದ್ರೆ ಎದುರಿಸಿ ನಿಲ್ತೀನಿ, ಆದರೆ ಇಂಥ ಮುದುಕಿರ್ನ ಎದುರ್ಸೋಕ್ಕಾಗಲ್ಲ, ಬಾಯಿನಾಗೇ ಸಾಯಿಸ್ಬಿಡ್ತವೆ ನಮ್ಮನ್ನು. ಬೇಕಂದರೆ ಹೊಡೆದಾಡಿ ಗೆಲ್ತೀನಿ, ಆದರೆ ಇಂಥ ಬಾಯಿ ಬಡ್ಕಿ ಮುದುಕಿರಿಗೆ ಬಾಯಿ ಕೊಡೋಕ್ಕಾಗಲ್ಲ ನನ್ನಿಂದನ. ಈಗೇನು ಮಾಡೋದು, ಏನು ಮಾಡೋಕ್ಕಾಗಲ್ಲ, ಅನುಭವಿಸ್ಲೇಬೇಕು. ಅಯ್ಯೋ ಅಜ್ಜಿ ಹೋಗ್ಲಿ ಬಿಡಜ್ಜಿ ಮಾವನ್ ಯಾಕಂಗ್ ಕಾಡ್ತೀಯ ನೀನ್ ಹಿಂಗೆಲ್ಲ ಬೈಯಕ್ಕೆ ಮತ್ತೆ ಮಾವ ಮನೆಗೆ ಸರಿಯಾಗಿ ಬರಲ್ಲ ನಾನೆಲ್ಲೇ ಬೈತೀನಿ ನಾನ್ ಬೈಯಲ್ಲಮ್ಮ ಏನೋ ಏನೋ ತಪ್ಪು ಮಾಡ್ದಾಗ ಒಂದ್ ಮಾತು ಅಂತೀನಿ ಹಿಂಗೆಲ್ಲ ಮಾಡೋದು ಹಂಗೆ ಅಂತಾನ ಅಷ್ಟಕ್ಕೆ ಸಿಟ್ ಮಾಡ್ಕೊಂಡ್ರೆ. ಅಜ್ಜಿ ಹಂಗಾದ್ರೆ ನೀನು ಮಾತಾಡೋದೇನೆ ಬೈಯೋ ಥರ ಅನ್ನಂಗಾಯ್ತು ಅನ್ನೋ. ಹೂ ಕಣ ಮುದೇವಿ ನಾನು ಹಂಗೆ ಮಾತಾಡೋದು ನೀನ್ ಹೆಂಗಾದ್ರೂ ತಿಳ್ಕ. ಅವಳು ಊರಿಗೆ ಹೋಗ್ಬೇಕಂತ ಇವಾಗ ಬಿಡು ಹೋಗ್ಲಿ ಜಿಲೇಬಿ ನೀನು ಹೋಗಮ್ಮ, ಇವನ್ ಬಗ್ಗೆ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ, ಹೋಗು ನೀನು ಬೇಗ ಬೇಗ ಬಸ್ಗೆ ಟೈಮ್ ಆಗುತ್ತೆ. ಸರಿ ಅಜ್ಜಿ ಆಯ್ತು ಹೋಗ್ತೀನಿ, ನೀನು ಹೋಗು ಒಳಕ್ಕೆ. ಮಾವ ಬರ್ತೀನಿ. ಸರಿ ಆಯ್ತು, ಆದಷ್ಟು ಬೇಗ ಬಾ. ಏನೋ ಕಳ್ಳಂತಾರ ನೋಡ್ತಾ ಇದ್ಯಾ ಏನು ಮನೆಗೆ ನೀರಿಲ್ಲ, ಹೋಗಿ ಬಿನ್ಗೆ ತಗೊಂಡೋಗಿ ಒಂದತ್ತು ಬಿನ್ಗೆ ನೀರ್ ಸೇದಾಗ ಹೋಗಿ ಮಾಡ್ತಿ ಮನೆ ಅಂದ್ಮೇಲೆ ನೀರ್ ಬೇಕು, ಪಟ್ಟೆ ಪಟ್ಟೆ ಒಗಿಯಕ್ಕೂ ನೆಲ ಒರ್ಸಕ್ಕೂ ಅಡ್ಗೆ ಮಾಡಕ್ಕೂ ಎಲ್ಲದಕ್ಕೂ ಹೋಗಿ 2 ಬಿನ್ಗೆ ತಗೊಂಡೋಗಿ ಒತ್ಕೊಬರಕ್ ಹೋಗಿ, ತಲೆ ಮೇಲೆ ಒಂದು ಕಂಕ್ಳದಾಗ ಒಂದು. ಅಜ್ಜಿ ನಾನೇನು ತಲೆ ಮೇಲೆ ಕಂಕ್ಳದಾಗ ಒತ್ಕೊಬರಕ್ಕೆ ನಾನೇನು ಹೆಂಗ್ಸ, ನನಗೆ ಗೊತ್ತೈತೆ ನೀರು ಒತ್ಕೊಬರೋದು, ನೀನು ಹೋಗು. ನನ್ನ ಕಳ್ಸೋದ್ರಾಗೆ ಇರು, ನೀನು ಮಾತ್ರನ ಏನು ಬದುಕು ಮಾಡಬೇಡ, ಹೇಳಿದ್ದೊಂದು ಕೆಲಸನ ನೆಟ್ಟು ಮಾಡಲ್ಲ, ಹೋಗಿ ನೀರ್ ತಂಬ. ಲೇ ಮುದುಕಿ ನಮ್ಮನಿಗೆ ಬಂದು ನನಗೇನೆ ಜೋರು ಮಾಡ್ತೀಯ, ನೀರು ತಾಂಬ ಕಸ ಹೊಡಿ ಅದೊಂದು ತಾಂಬ ಇದೊಂದು ತಾಂಬ ಅಂತಾನ. ನನಗೆ ಬರ್ತಾ ಇರೋ ಸಿಟ್ಟಿಗೆ ಅಲ್ಲಗೇನೆ ಕಡ್ದಾಕ್ಬಿಡೋಣ ನಿನ್ನ ಅಂತ ಅನ್ನಂಗೆ ಆಗ್ತೈತಿ, ಆದ್ರೆ ಏನು ಮಾಡೋದು, ನನ್ನ ಕೈಲಿ ಏನು ಮಾಡೋಕ್ಕಾಗ್ತಾ ಇಲ್ವೇ. ಈಗ ಬೇರೆ ಜಿಲೇಬಿ ಬೇರೆ ಓದ್ಲು, ಈಗ ಒಂಬಕ್ ಪಂಬಕ್ ಇಕ್ಕಕ್ಕೂ ಈ ಮುದುಕಿನ ಕೇಳಬೇಕಾ? ಅಯ್ಯಯ್ಯೋ ಆ ಮುದುಕಿನ ಕೇಳೋ ಬದಲು ನಾನೇ ಇಕ್ಕೊಂಡು ಊಟ ಮಾಡೋದು ಒಳ್ಳೇದು ಅನ್ಸುತ್ತೆ. ಏನಾನ ಕೇಳಿದ್ರೆ ತಿನ್ನಕ್ಕಾಕಿನೇ ಬಂದಿದ್ಯೇನೋ, ಏನು ತಿಂದಿದ್ದಮ್ಮಂಗೆ ಆಡ್ತೀಯಲ್ಲೋ ಅಂತಾನ ಬೈದ್ರು ಬೈತೀಯ ಮುದುಕಿ. ಮಾಡ್ತೀನಿ ಕಾಗೆ ಮುದುಕಿ, ನನ್ನೇ ಬೈತೀಯ ನಮ್ಮನೆಗೆ ಬಂದು. ನೀರು ತಾಂಬರೋಗು ಅಂತ ಹೇಳ್ತೈತಲ್ವೇ, ನೀರು ತತ್ತಿ ನೀರು ತಂದು ಎಲ್ಲಾದ್ರೂ ಓಡಾಡೋ ಜಾಗದಕ್ಕೆ ಸೆಲ್ತೀನಿ ಒಂದಿವ್ಸ ಕಾಣಿಸ್ತಂಗೆ, ಕಿವುಡ್ಗಣ್ಣಿಗೆ ಮುದಿಗಣ್ಣಿಗೆ ಕಾಣಿಸಲ್ಲ ಹೆಂಗೂ ನೀರ್ ಮ್ಯಾಗ ಕಾಯಿ ಜಾರನ್ನ ಜಾರಬೇಕು, ಹೆಂಗೋ ಗಾರೆನೆ ಹೊಸ್ತಾಗಿ ಮಾಡಿಸಿದ್ಯಾ, ಜಾರಿ ದಬ್ಬ ಮುರ್ಕೋಬೇಕು ಸೊಂಟ, ಅವಾಗ ಗೊತ್ತಾಗುತ್ತೆ. ಹಾಗೆ ಮಾಡ್ತೀನಿ ನೀರು, ಹೋಗಿ ಬಿನ್ಗೆ ತಗೊಂಡೋಗಿ ನೀರು ತಾಂಬತ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೇನೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.